ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತುಮಕೂರು ರಸ್ತೆಯನ್ನ ತಲುಪಿದೆ ದರ್ಶನ್ ವಾಹನ. ತುಮಕೂರು ರಸ್ತೆ ಮೂಲಕ ಬಳ್ಳಾರಿಗೆ ಪ್ರಯಾಣವನ್ನ ಬೆಳೆಸಲಾಗುತ್ತೆ. ಬೊಲೆರೋದಲ್ಲಿ ದರ್ಶನ್ರನ್ನ ಕರೆದೊಯ್ದಿದ್ದಾರೆ ಖಾಕಿ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್, ಮಾಧ್ಯಮಗಳ ಕಣ್ಣು ತಪ್ಪಿಸಿ ಕರೆದೊಯ್ತಿದ್ದಾರೆ ಅಂತ. ತುಮಕೂರು ರಸ್ತೆಯನ್ನ ತಲುಪಿದೆ ದರ್ಶನ್ ವಾಹನ. ತುಮಕೂರು ರಸ್ತೆ ಮೂಲಕ ಬಳ್ಳಾರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನೋಡಿ, ದರ್ಶನ್ ಅವರನ್ನ ಬೊಲೆರೋದಲ್ಲಿ ಕೂರಿಸಿದ್ದಾರಂತೆ. ಯಾವ್ಯಾವ ರೀತಿ ಕಣ್ಣು ತಪ್ಪಿಸ್ತಾರೆ ಅಂಥೇಳಿ, ಹೇಗೆಲ್ಲ ಕಣ್ಣು ತಪ್ಪಿಸ್ತಾರೆ ಅಂಥೇಳಿ ಎಸ್, ನಮ್ಮ ಪ್ರತಿನಿಧಿ ರಂಜಿತ್ ನಿರಂತರವಾಗಿ ಫಾಲೋ ಮಾಡ್ತಿದ್ದಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ದಿವಿತ್. ದರ್ಶನ್ ಟಿ ವಾಹನದಲ್ಲಿ ಹೋಗ್ತಾ ಇದ್ರು ಅಂತೇಳಿ ನಾವು ಹೇಳಿದ್ವಿ. ಆದರೆ ದರ್ಶನ್ ಬೊಲೆರೋ ವಾಹನದಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಈಗ ತುಮಕೂರು ರಸ್ತೆಯನ್ನು ದಾಟಿ ಮುಂದಕ್ಕೆ ಹೋಗಿದ್ದಾರೆ. ದರ್ಶನ್ ಜೊತೆಗೆ 4 ಜನ ಸಿಬ್ಬಂದಿ ಇದ್ದಾರೆ. ದರ್ಶನ್ ಬೊಲೆರೋ ವಾಹನದಲ್ಲಿ ಈಗ ಹೋಗ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನನ್ನು ಕರೆದುಕೊಂಡು ಹೋಗುವ ಸಮಯದಲ್ಲಿ ಪೊಲೀಸರು ಮಾಡಿದಂಥ ನಾಟಕ ಒಂದೆರಡಲ್ಲ. ಮಾಧ್ಯಮಗಳ ಕಣ್ಣು ತಪ್ಪಿಸಿ ಪೊಲೀಸರು ದರ್ಶನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನುಳಿದಂಥ ಆರೋಪಿಗಳನ್ನು KSRP ಬಸ್ಗಳಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ. ದರ್ಶನ್ಗೆ 4 ಜನ ಸಿಬ್ಬಂದಿ ಬಂದೋಬಸ್ತ್ಗಾಗಿದ್ದಾರೆ. ದರ್ಶನ್ ಹೋಗುವ ಮಾರ್ಗದಲ್ಲಿ ಅಭಿಮಾನಿಗಳೇನಾದರೂ ಮುಗಿಬಿದ್ದು ಅಥವಾ ದರ್ಶನ್ ಹೋಗುವ ಮಾರ್ಗದಲ್ಲಿ ಏನಾದರೂ ಗೊಂದಲಗಳಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಬಂದೋಬಸ್ತನ್ನು ಟೈಟ್ ಮಾಡಿದ್ದಾರೆ. ಅದರ ಜೊತೆಗೆ ದರ್ಶನ್ ಹೋಗುವ ಮಾರ್ಗ, ಬಳ್ಳಾರಿಯ ತಲುಪುವ ಆ ಒಂದು ಮಾರ್ಗ ಏನಿದೆಯಲ್ಲ, ಆ ಮಾರ್ಗ ಬಹಳ ಸೂಕ್ಷ್ಮವಾಗಿ ಪೊಲೀಸರ KSRP ತುಕಡಿ 2 ಮುಂದಕ್ಕೆ ಹೋಗುತ್ತೆ. ಅದಾದ ನಂತರ ಸ್ವಲ್ಪ ಮಧ್ಯ ಗ್ಯಾಪ್, ಅದಾದ ಮೇಲೆ ದರ್ಶನ್ರ ಬೊಲೆರೋ ವಾಹನ, ಆ ನಂತರ ಹಿಂದ್ಗಡೆ 2 KSRP ತುಕಡಿಯು ಕೂಡ ದರ್ಶನ್ ಅವರನ್ನು ಗಾರ್ಡ್ ಮಾಡಿ ಕರೆದುಕೊಂಡು ಹೋಗ್ತಾ ಇದೆ. ಮಾಧ್ಯಮಗಳ ಕಣ್ಣು ತಪ್ಪಿಸೋದಕ್ಕೋಸ್ಕರ ದರ್ಶನ್ ಈಗ ಬೊಲೆರೋ ವಾಹನಕ್ಕೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ತುಮಕೂರು ರಸ್ತೆಯ ಬಳಿ ಈಗ ಬೊಲೆರೋ ವಾಹನ ಹೋಗ್ತಾ ಇದೆ. ನಾವು ಕೂಡ ಕೆಲವೇ ನಿಮಿಷಗಳಲ್ಲಿ ಆ ಬೊಲೆರೋ ವಾಹನ ಯಾವುದು ಅನ್ನೋದನ್ನು ಚೇಸ್ ಮಾಡ್ತೀವಿ. ಪೊಲೀಸರು ಮಾಧ್ಯಮಗಳ ಕಣ್ಣು ತಪ್ಪಿಸಿ ಯಾವಾಗ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ವಿಚಾರ ನಮಗೆ ಲಭ್ಯ ಆಯಿತು. ತಕ್ಷಣಕ್ಕೆ ನಾವು ದರ್ಶನ್ ಹೋಗ್ತಾ ಇರುವಂಥ ಆ ವಾಹನವನ್ನು ಚೇಸ್ ಮಾಡ್ತಾ ಇದ್ದೀವಿ. ಮತ್ತು ಆ ವಾಹನದ ನಂಬರ್ ಕೂಡ ನಮಗೆ ಲಭ್ಯ ಆಗಿದೆ. ದರ್ಶನ್ ಸುಮಾರು ಇನ್ನೇನು 3 ಅವರ್ ಗಂಟೆಯಲ್ಲಿ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹವನ್ನು ತಲುಪ್ತಾರೆ. ಅಲ್ಲಿ ತಲುಪಿದ ತಕ್ಷಣ ದರ್ಶನ್ ಜೊತೆಗೆ ಬಂದಂತಹ ಹಿರಿಯ ಅಧಿಕಾರಿಗಳು, ಜೈಲಾಧಿಕಾರಿಗಳು, ದರ್ಶನ್ ಮತ್ತು ಯಾರ್ಯಾರು ಆರೋಪಿಗಳಿದ್ದಾರೆ ಮೊದಲು ದರ್ಶನನ್ನು ಡ್ರಾಪ್ ಮಾಡ್ತಾರೆ. ಮೊದಲು ಬಿಡ್ತಾರೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ. ಮುಚ್ಚಿದ ಲಕೋಟೆಯಲ್ಲಿ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಬಂದಿಖಾನೆ ಮತ್ತು ಸಾಮಾಜಿಕ ಸೇವೆ ಇಲಾಖೆಯ ಅಧಿಕಾರಿಗಳು ನ್ಯಾಯಾಲಯದಿಂದ ಪಡೆದುಕೊಂಡಂಥ ಆದೇಶದ ಪ್ರತಿಯನ್ನು, ಅದರ ಜೊತೆಗೆ ದರ್ಶನ್ ರಾಜಾತಿಥ್ಯ ನೀಡ್ತಾ ಇದ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನ್ನೋ ಆರೋಪ ಏನಿದೆ, ಇದೆಲ್ಲದರ ದಾಖಲೆಗಳನ್ನು ಬಳ್ಳಾರಿಯ ಜೈಲಾಧಿಕಾರಿಗಳ ಕೈಗೆ ಕೊಟ್ಟು ಬಳ್ಳಾರಿಯ ಜೈಲಾಧಿಕಾರಿಗಳು ಮುಚ್ಚಿದ ಲಕೋಟೆಯಲ್ಲಿ ಆ ದಾಖಲೆಗಳನ್ನು ಪರಿಶೀಲಿಸಿ, ಅದಾದ ನಂತರ ದರ್ಶನ್ ಆರೋಗ್ಯ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಮೆಡಿಕಲ್ ಚೆಕ್ ಆದ ನಂತರ ದರ್ಶನ್ರನ್ನು ಒಳಗಡೆ ಕರೆದುಕೊಳ್ತಾರೆ. ಸುಮಾರು 10 ಗಂಟೆ ಆಗ್ಬೋದು ಅನ್ನೋದು ಈ ಸದ್ಯಕ್ಕೆ ನಮಗೀಗ ಲಭ್ಯ ಆಗ್ತಾ ಇದೆ ಮಾಹಿತಿ. 10 ಗಂಟೆ ಸುಮಾರಿಗೆ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹವನ್ನು ತಲುಪ್ತಾರೆ. ನಾವು ಬೆಂಗಳೂರಿನಿಂದ ಪರಪ್ಪನ ಅಗ್ರಹಾರ ಜೈಲಿನಿಂದ ನಾನು ಮತ್ತು ನನ್ನ ಕಲೀಗ ನವೀನ್ ಶೆಟ್ಟಿ ಕೆರಾಡಿ, ಅದ್ರ ಜೊತೆಗೆ ನಮ್ಮ VJ ಮತ್ತು ಡ್ರೈವರ್ ಹೋಗ್ತಾ ಇದ್ದೀವಿ, ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಣ್ ತಪ್ಪಿಸಿ ಈಗ ಹೋಗಿದ್ದಾರೆ. ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ದರ್ಶನನ್ನು ಪೊಲೀಸ್ ಸಿಬ್ಬಂದಿ ಕರ್ಕೊಂಡು ಹೋಗಿದ್ದಾರೆ. ಆದರೆ ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗಿದೆ. ನಾವು ಅವ್ರನ್ನ ಚೇಸ್ ಮಾಡ್ತಾ ಇದ್ದೀವಿ. ನಮ್ಮ ವಾಹನ ಅವರನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಬೆನ್ನ ಹಿಂದೆ ಹೋಗುತ್ತೆ. ಅವರು ಹೋಗ್ತಾ ಇದ್ದಂಥ ಆ ಬೊಲೆರೋ ವಾಹನದ ಹಿಂದ್ಗಡೆ ನಾವು ಕ್ರಮಿಸ್ತೀವಿ. ಇನ್ನೊಂದು ಕಡೆಯಲ್ಲಿ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ
ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಲೈವ್ ಅಪ್ಡೇಟನ್ನು ನೀಡ್ತಾ ಇದ್ದಾರೆ. ಅಲ್ಲಿ ದರ್ಶನನ್ನು ರಿಸೀವ್ ಮಾಡುವಾಗ ಬಂದೋಬಸ್ತ್ ಹೇಗಿರಬೇಕು ಅನ್ನೋದರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳು 9 ಜನ ಆರೋಪಿ, ದರ್ಶನ್ ಇನ್ನುಳಿದಂಥ 9 ಜನ ಆರೋಪಿಗಳು, 3 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಅವರು ಇದ್ದಾರೆ. ದೀಪಕ್, ಅನುಕುಮಾರ್, ಪವಿತ್ರ ಗೌಡ. ಇನ್ನುಳಿದಂಥ 4 ಆರೋಪಿಗಳು ಅವರನ್ನು ತುಮಕೂರು ಜೈಲಿಗೆ ಆಲ್ರೆಡಿ ಶಿಫ್ಟ್ ಮಾಡಿ ಆಗಿದೆ. ಮತ್ತುಳಿದಂತಹ ಸುಮಾರು 17 ಆರೋಪಿಗಳ ಪೈಕಿ 7 ಜನ ಆರೋಪಿಗಳು, 4 ಜನ ತುಮಕೂರಿನ ಕಾರಾಗೃಹದಲ್ಲಿದ್ದರೆ, 3 ಜನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರೆ, ಇನ್ನುಳಿದಂಥ 10 ಜನ ಆರೋಪಿಗಳನ್ನು ಈಗ ಶಿಫ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ. ದರ್ಶನ್ ಗ್ಯಾಂಗ್ ಛಿದ್ರವಾಗಿ ಹೋಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ದಾರೆ. ಆಗಸ್ಟ್ 2ನೇ ತಾರೀಕು ಅವರು ಕಾಫಿ ಕುಡಿತಾ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕುಳ್ಳಾ ಸೀನಾ ಹಾಗೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಕುಳಿತುಕೊಂಡು ಇರುವಂಥ ದೃಶ್ಯವನ್ನು, ಫೋಟೋವನ್ನು, ವಿಜುವಲನ್ನು, ಫೋನಲ್ಲಿ ಮಾತಾಡಿದಂಥ ವಿಡಿಯೋ ಕಾಲ್ನ ದೃಶ್ಯವನ್ನು ರಿಪಬ್ಲಿಕ್ ಕನ್ನಡ ಯಾವಾಗ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ಬಿತ್ತರಿಸ್ತೋ, ಜೈಲಿನ ಒಳಗಡೆ ಇಷ್ಟೆಲ್ಲ ಅನಾಚಾರ ನಡೀತಾ ಇದೆ ಅನ್ನೋದನ್ನು ನಾವು ಜನರ ಮುಂದೆ ತೆರೆದಿರ್ತೋ, ತಕ್ಷಣಕ್ಕೆ ಅಲರ್ಟ್ ಆದಂಥ ರಾಜ್ಯ ಸರ್ಕಾರ, ಗೃಹ ಇಲಾಖೆ ತಲೆ ತಗ್ಗಿಸುವಂತಾಯಿತು ಈ ಘಟನೆಯಿಂದ. ತಕ್ಷಣಕ್ಕೆ ಅವರು ಜಾಗೃತರಾಗ್ತಾರೆ. ಇದೀವಿ, ಎಲ್ಲೋ ಹೋಗ್ತಿದ್ದೀರಾ, ಲೈವ್ ವಿಜುವಲ್ಸ್ ಅನ್ನ ತೋರಿಸ್ತೀರಾ, ಎಲ್ಲಿದ್ದೀರಾ ಅಂತ ಹೇಳಿ. ಎಕ್ಸಾಕ್ಟ್ಲಿ ತೋರಿಸ್ತೀನಿ. ನಾವೀಗ ತುಮಕೂರು ರಸ್ತೆಯಲ್ಲಿದ್ದೀವಿ. ಆ ಲೈವ್ ವಿಜುವಲ್ ಅನ್ನು ತೋರಿಸ್ತಾ ಇದ್ದೀವಿ. ದರ್ಶನ್ ಒಂದು 4 ವಾಹನ ಟ್ರಕ್ ಇದೆಯಲ್ಲ, ಆ ಟ್ರಕ್ನ ಮುಂದ್ಗಡೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಮಗೆ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಹೋಗೋದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ದರ್ಶನ್ ಅವರನ್ನು ಪೊಲೀಸ್ ಸಿಬ್ಬಂದಿ ನಮ್ಮ ಕಣ್ ತಪ್ಪಿಸಿನೇ ಕರ್ಕೊಂಡು ಹೋಗಿದ್ದಾರೆ. ನಾವು ಅವರ ಬೆನ್ನ ಹಿಂದ್ಗಡೆನೇ ಇದ್ವಿ, ಅವರು ಹೋಗ್ತಾ ಇದ್ದಂಥ ವಾಹನದ ಹಿಂದ್ಗಡೆನೇ ಇದ್ವಿ. ಆದರೆ ನಮ್ಮ ಕಣ್ ತಪ್ಪಿಸಿ ದರ್ಶನನ್ನು ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಾವು ಅವರ ಹಿಂದ್ಗಡೆ ಹೋಗ್ತಾ ಇದ್ದೀವಿ. ದರ್ಶನ್ ಎಲ್ಲಿ ನಮಗೆ ಸಿಗ್ತಾರೆ ನಾವು ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ನೋಡಿ, ಇದು ಫ್ಲೈಓವರ್ ಹತ್ತಿ ಹೋಗ್ತಾ ಇದ್ದೀವಿ ನಾವೀಗ. ತುಮಕೂರು ರೋಡ್ ಫ್ಲೈಓವರ್ ಹತ್ತಿ ನಾವು ಮುಂದಕ್ಕೆ ಹೋಗ್ತಾ ಇದ್ದರೆ ದರ್ಶನ್ ಸ್ವಲ್ಪ ಮುಂದ್ಗಡೆ ಇದ್ದಾರೆ. ಅವರನ್ನು ಕೆಲವೇ ಹೊತ್ತಿನಲ್ಲಿ ನಾವು ಅವರ ಸಮೀಪ ಹೋಗ್ತೀವಿ. ಸಮೀಪ ಹೋಗಿ ಜನರಿಗೆ ದರ್ಶನ್ ಮೂಮೆಂಟ್, ಚಲನವಲನದ ದೃಶ್ಯವನ್ನು ನಾವು ಜನರಿಗೆ ಲೈವ್ ಕವರೇಜನ್ನು ಮಾಡ್ತೀವಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಇಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನೇರ ದೃಶ್ಯಾವಳಿಗಳ ಮೂಲಕ, ಲೈವ್ ದೃಶ್ಯಾವಳಿಗಳ ಮೂಲಕ ದರ್ಶನ್ ಹೋಗುತ್ತಿರುವಂಥ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ದರ್ಶನ್ ಈಗ ಮೂಮೆಂಟ್ ಆಗ್ತಾ ಇದ್ದರೆ, ದರ್ಶನ್ ಹಿಂದ್ಗಡೆ ನಮ್ಮ ವಾಹನ ಹೋಗ್ತಾ ಇದೆ. ದರ್ಶನ್ ಹೋಗ್ತಾ ಇದ್ದಂಥ ಬೊಲೆರೋ ವಾಹನದಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿ ನಮ್ಮ ಕಣ್ ತಪ್ಪಿಸಿ ದರ್ಶನನ್ನು ಈಗ ಕರ್ಕೊಂಡು ಹೋಗಿದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡ ಅವರ ಬೆನ್ನು ಬಿಡದೆ ಅವರ ಹಿಂದ್ಗಡೆ ಹೋಗ್ತಾ ಇದೆ. ಸದ್ಯಕ್ಕೆ ನಮ್ಮ ವಾಹನದಲ್ಲಿ ನಾನು, ನಮ್ಮ ವಿಜಯ ಲಕ್ಷ್ಮಿ ಹಾಗೆ ನಮ್ಮ ಡ್ರೈವರ್ ಶಿವಣ್ಣ ಹೋಗ್ತಾ ಇದ್ದರೆ, ನಮ್ಮ ಹಿಂದ್ಗಡೆ ಮತ್ತೊಂದು ಯೂನಿಟ್ ಇದೆ, ಅದರಲ್ಲಿ ಕ್ಯಾಮ್ರಾಮನ್ ತಾಜ್ ಹಾಗೆ ಡ್ರೈವರ್ ಶಶಾಂಕ್, ಅದ್ರ ಜೊತೆಗೆ ನಮ್ಮ ರಿಪೋರ್ಟರ್ ನವೀನ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಇನ್ನುಳಿದಂಥ 9 ಆರೋಪಿಗಳನ್ನು ಹಿಂದಿನ ನಮ್ಮ ಮತ್ತೊಂದು ಯೂನಿಟ್ ಫಾಲೋ ಮಾಡ್ತಾ ಇದ್ದರೆ, ನಾವು ಮುಂದ್ಗಡೆ ಹೋಗಿ ದರ್ಶನನ್ನು ಚೇಸ್ ಮಾಡ್ತಾ ಇದ್ದೀವಿ. ದರ್ಶನ್ನ ಕ್ರಮಿಸೋದು, ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಬಳ್ಳಾರಿ ಜೈಲು ತಲುಪೋದಕ್ಕೆ 5 ಅವರ್ 5 ಗಂಟೆ ಸಮಯ ಬೇಕು. ಈಗ ಸುಮಾರು ಗಂಟೆ ನಾವು ನೋಡ್ತಾ ಇದ್ದೆ 5 ಗಂಟೆ 41 ನಿಮಿಷ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಗಂಟೆಗಳಲ್ಲಿ ದರ್ಶನ್ ತಲುಪ್ತಾರೆ. ನೋಡಿ, ನಾನು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ದರ್ಶನ್ ಯಾವ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ನೀಲಿ ಬಣ್ಣದ ಬೊಲೆರೋ ವಾಹನದಲ್ಲಿ KA02G3717 ಈ ವಾಹನದಲ್ಲಿ ದರ್ಶನ್ ತೆರಳುತ್ತಾ ಇದ್ದಾರೆ. ದರ್ಶನ್ ಬೊಲೆರೋಗೆ ಶಿಫ್ಟ್ ಆಗಿದ್ದಾರೆ. ಯಾಕಂತ ಹೇಳಿದರೆ, ಮಾಧ್ಯಮಗಳು ಯಾವಾಗ ದರ್ಶನ್ ಹೋಗ್ತಾ ಇರುವಂಥ ವಾಹನವನ್ನು ಟಾರ್ಗೆಟ್ ಮಾಡಿ ನಾವು ಅವರನ್ನು ಲೈವ್ ದೃಶ್ಯಗಳ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡಿದ್ವು, ಪೊಲೀಸರು ಅಲರ್ಟ್ ಆಗ್ತಾರೆ. ತಕ್ಷಣ ದರ್ಶನನ್ನು ಬೇರೆ ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ. ಈಗ ದರ್ಶನ್ ಹೋಗ್ತಾ ಇರುವಂಥ ದೃಶ್ಯ ಅಥವಾ ದರ್ಶನ್ ಹೋಗ್ತಾ ಇರುವಂಥ ವಾಹನ ತುಮಕೂರು ರಸ್ತೆಯನ್ನು ಪಾಸ್ ಆಗಿ ಮುಂದಕ್ಕೆ ಹೋಗಿದೆ ಅನ್ನೋದು ಈಗ ಲಭ್ಯ ಆಗ್ತಿರುವಂಥ ಮಾಹಿತಿ.
ನೀಲಿ ಬಣ್ಣದ ಬೊಲೆರೋದಲ್ಲಿ KA02G3717 ಬೊಲೆರೋ, ನೀಲಿ ಬಣ್ಣದ ಬೊಲೆರೋ ವಾಹನದಲ್ಲಿ ದರ್ಶನ್ ಹೋಗ್ತಾ ಇದ್ದಾರೆ. ದರ್ಶನ್ ಹೋಗ್ತಾ ಇರುವಂಥ ವಾಹನವನ್ನು ನಾವು ಚೇಸ್ ಮಾಡ್ತಾ ಇದ್ದೀವಿ. ಕೆಲವೇ ಹೊತ್ತಿನಲ್ಲಿ ಆ ಬೊಲೆರೋ ವಾಹನದ ಸಮೀಪ ನಾವು ತಲುಪುತ್ತೀವಿ. ದರ್ಶನ್ ಅವರ ಚಲನವಲನದ ದೃಶ್ಯವನ್ನು ನಾವು ಲೈವ್ ಕವರೇಜ್ ನಿಮ್ಮ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಾಧ್ಯಮಗಳ ಕಣ್ಣು ತಪ್ಪಿಸಿ ದರ್ಶನನ್ನು ಪೊಲೀಸರು ಕರೆದೊಯ್ತಾ ಇದ್ದಾರೆ.